ವೆಲ್ಕಮ್ ಬ್ಯಾಕ್ ಟು ಚಾನಲ್ ಡೇ 2 ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಹೊಸ ಕಾರ್ ಮಾರುತಿ ಫ್ರಾಂಕ್ಸ್ ತಗೊಂಡಿರೋದು. ಇದು ಬಂದು ಕಾರ್ಸ್ 24ಅಲ್ಲಿ ಯೂಸ್ಡ್ ಕಾರ್ ಸೆಕೆಂಡ್ ಹ್ಯಾಂಡ್ ಫ್ರಾಂಕ್ಸ್ ತಗೊಂಡಿರೋದು ನಾನು. 70,000 ಡ್ರಿವನ್ 2023 ಮಾಡೆಲ್ ಕಾರ್ ಇದು. ಇದನ್ನು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬರಬೇಕಾಗಿತ್ತು. ಅಲ್ಲಿಂದ ಅವರು 1 ಲೀಟ್ರ್ ಫ್ಯೂಲ್ ಕೊಟ್ಟರು. ಆ ಫ್ಯೂಲಲ್ಲೇ ಆಚೆ ಬಂದ್ವಿ, ಪೆಟ್ರೋಲ್ ಸ್ಟೇಷನ್ ಹುಡುಕಿ ತಿರ್ಗಾ ಕಾರ್ಗೆ ಇನ್ನೂ ಫ್ಯೂಲ್ ಅಪ್ ಮಾಡಿ ಅಲ್ಲಿಂದ ಮನೆ ಕಡೆಗೆ ಮ್ಯಾಪ್ ಹಾಕ್ಕೊಂಡು ಮನೆ ಕಡೆ ಡ್ರೈವ್ ಸ್ಟಾರ್ಟ್ ಆಯಿತು. ಮನೆಗೆ ಬಂದಿದೆ. ನೆಕ್ಸ್ಟ್ ದಿನ ಪೂಜೆ ಇರೋ ಕಾರಣದಿಂದಾಗಿ ಬೆಳಗ್ಗೆನೇ ಹೋಗಿ ಕಾರ್ ವಾಷಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಒಂದು ಒಳ್ಳೆ ಸರ್ವಿಸ್ ಸೆಂಟ್ರು ನಾನು ಬೆಲಂಡೂರಲ್ಲಿ ನೋಡಿದೆ, ಗ್ರೀನ್ ಕ್ಲೀನ್ ಲೇಔಟಲ್ಲಿ. ಸೂಪರಾಗಿರೋ ಕಾರ್ ಫಾಸ್ಟು, ಯಾವುದೇ ರೀತಿ ನಿಮಗೆ ವೆಯ್ಟಿಂಗ್ ಮಾಡೋವಂಥದ್ದು ಇರೋಲ್ಲ. ಎಷ್ಟೇ ಕಾರ್ ಬಂದು ಅವ್ರು ವಾಶ್ ಮಾಡಿ ನಾವು ಅಲ್ಲೇ ನಿಂತು ನೋಡ್ತಾ ಇರೋದ್ರಿಂದ ನಮಗೆ ಗೊತ್ತಾಯಿತು. ಕಾರ್ ಬರ್ತಾನೆ ಇತ್ತು, ವಾಶ್ ಆಗ್ತಾನೆ ಇತ್ತು. 2 ವೀಲರು ಸಹ ಬರ್ತಾಯಿತ್ತು, ಅದನ್ನು ವಾಶ್ ಆಗ್ತಾಯಿತ್ತು. ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು. ನಾನು ಕಾರ್ ಪಾಲಿಶ್ಗೂ ಅಲ್ಲೇ ಹೇಳಿದ್ದೆ. ಸೊ ಕಾರ್ ಪಾಲಿಶ್ ಎಲ್ಲ ಆದಮೇಲೆ ಪೂಜೆಗೆ ನಾವು ವೆಂಕಟೇಶ್ವರ ಸ್ವಾಮಿ ಬೆಲಂಡೂರು ದೇವಸ್ಥಾನ ಹತ್ರನೇ ಗಣೇಶ ದೇವಸ್ಥಾನ ಇದೆ. ಅಲ್ಲೇ ಗಣೇಶ ದೇವಸ್ಥಾನಲ್ಲಿ ಪೂಜೆಗೆ ಹೋಗಿ ನಾವು ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರದ್ದು. ನೆಕ್ಸ್ಟ್ ಕಾರ್ಗೊಂದು ಟೋಕನ್ ಹಾಕಿ ಕಾರ್ಗೊಂದು ಪೂಜೆ ಮಾಡಿಸ್ಬೇಕಾಗಿತ್ತಲ್ಲ, ಹೊಸ ಕಾರ್ ಆಗಿರೋದ್ರಿಂದ ಕಾರ್ಗೂ ಪೂಜೆ ಎಲ್ಲ ಮಾಡಿಸಿದ್ವಿ. ಸೊ ಅರ್ಚಕರು ಪೂಜೆ ಎಲ್ಲ ಮಾಡಿ ಲಾಸ್ಟ್ಗೆ ತೆಂಗಿನಕಾಯಿ ಇಟ್ಕೊಂಡು ತೆಂಗಿನಕಾಯಿ ಚೂರುಕಾಯಿ ಹೊಡೆದ್ರು. ಅಲ್ಲಿರೋ ಯಾರೋ ಒಂದು ಲೇಡಿ ತೆಂಗಿನಕಾಯಿ ಇಟ್ಕೊಂಡ್ರು. ಸೊ ಕಾರ್ ಮೂವ್ ಮಾಡೋಕ್ಕೆ ಹೇಳಿದ್ರು. ಕಾರ್ ಅಲ್ಲಿಂದ ಮೂವ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಕಾರ್ ಗಣೇಶ ದೇವಸ್ಥಾನದಲ್ಲಿ ಪೂಜೆ. ಕಾರ್ ಮೂವ್ ಮಾಡಿದೆ, ಸೂಪರಾಗಿತ್ತು. ಇದೇ ನಾನು ತಗೊಂಡಿರೋ ಮಾರುತಿ ಫ್ರಾಂಕ್ಸ್ 23 ಮಾಡೆಲ್. ಇದು ಬಂದು ನಮ್ಮ ಅಣ್ಣ ಕಾರು ಮಹೇಂದ್ರ XUV 700. ಇದು ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಹೋಗಿ ಫ್ಯಾಮಿಲಿ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ. ಇದಾಗಿತ್ತು ನಮ್ಮ ಡೇ ವ್ಲಾಗ್. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೈನಿಂಗ್ ಆಫ್ ಭರತ್ ಬಾಚಾ.